ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ತುಮಕೂರು ಜಿಲ್ಲೆಯ ಕೊರಟಗೆರೆಯ ತೋವಿನಕೆರೆ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಕಟ್ಟಡಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾನ್ಯ ಗೃಹ ಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಡಾ ಜಿ ಪರಮೇಶ್ವರ್ರಿಂದ ಶಂಕುಸ್ಥಾಪನೆ ನೆರವೇರಿತು. ಕಾರ್ಯಕ್ರಮದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾ ವಿಜಯಕುಮಾರ್ ಸೇರಿ ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಮುಖ್ಯಸ್ಥರು ಹಾಗೂ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಿರ್ಮಾಣ ಮಾಡೋಕ್ಕೆ ಸುಮಾರು 65 ಲಕ್ಷ ದುಡ್ಡನ್ನು ಹಾಕಿಕೊಂಡಿದ್ದಾರೆ. ಇದು ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಶಂಕುಸ್ಥಾಪನೆಯಾಗಿ ಈಗ ಪಾಯ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇಡೀ ಗ್ರಾಮ ಎಲ್ಲ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಇವತ್ತು ಪಾಯ ಪೂಜೆ ಮಾಡಿ ಬೇಗ ಕಾರ್ಯಕ್ರಮ ಮುಗಿಸೋಕ್ಕಂತೇಳಿ ಈ ಕೆಲಸವನ್ನು ಮುಗಿಸಿ ಅಂತೇಳಿ ಕಾಂಟ್ರಾಕ್ಟ್ ಕೂಡ ಹೇಳಿದ್ದೇವೆ. ಅವರು ಕೂಡ ಬೇಗ ನೀವೇನು 10 ತಿಂಗಳು ಕೊಡಿದ್ರೆ 6 ತಿಂಗಳಿಗೆ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಭಾಳ ಸಂತೋಷ ಆಗಿದ್ದ ವಿಚಾರ. ಅದರಿಂದ ಈ ಸಮುದಾಯ ಭವನದಲ್ಲಿ ವಾಸ ಮಾಡ್ತಕ್ಕಂಥ ಡಾಕ್ಟ್ರು ವಸತಿ ಗೃಹದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಏನು ಬಾರ್ಡರ್ ವಿಲೇಜ್ ಇದೆ ನಮ್ಮ ತಾಲೂಕು, ನಮ್ಮ ಕ್ಷೇತ್ರದ್ದು, ಎಲ್ಲರಿಗೂ ಕೂಡ ಉಚಿತ ಚಿಕಿತ್ಸೆ ಸಿಗುತ್ತೆ ಅಂತ ಆಶಾಭಾವನೆಯಿಂದ ಡಾ ಜಿ ಪರಮೇಶ್ವರ್ ಮಾಡಿದ್ದಾರೆ. ಅವರಿಗೆ ಇಡೀ ಸಮುದಾಯ, ಈ ಹಳ್ಳಿಗಳೆಲ್ಲ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಭೂಮಿ ಪೂಜೆಯನ್ನು ವಿದ್ಯುಕ್ತವಾಗಿ ಇವತ್ತು ಪ್ರಾರಂಭಿಸಿದ್ವಿ. ಹಿಂದೆ ಇದೇ ಒಂದು 65 ಲಕ್ಷ ರೂಪಾಯಿಯ ತುಮಕೂರಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡೋದಿದ್ದರು. ಇವತ್ತು ವಿದ್ಯುಕ್ತವಾಗಿ ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರವನ್ನು ಶಂಕುಸ್ಥಾಪನೆ ಮಾಡಿ ಎಲ್ಲ ಗ್ರಾಮಸ್ಥರು, ಗ್ರಾಮ ಪಂಚಾಯತ್ ಸದಸ್ಯರುಗಳು, ಅಧ್ಯಕ್ಷರು, ಇಲಾಖೆಯ ಎಲ್ಲ ಅಧಿಕಾರಿಗಳ ಸಮ್ಮುಖೇನ ಈ ಒಂದು ಶಂಕುಸ್ಥಾಪನಾ ಕಾರ್ಯವನ್ನು ನೆರವೇರಿಸಿದರೆ. ಕಾರಣ ಅಂತಂದರೆ ಇದು ಹೋಮ್ ಮಿನಿಸ್ಟ್ರು ಡೆಲ್ಲಿಗೆ ಹೋಗಿರೋದ್ರಿಂದ ನಮಗೆ ಎಲ್ಲ ಇಲಾಖೆಯರಿಗೆ ಜವಾಬ್ದಾರಿ ಕೊಟ್ಟೋಗಿದ್ದಾರೆ. ಅದರಿಂದ ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಅಧಿಕಾರಿಗಳು ಸೇರಿಸಿ ಈ ಒಂದು ಶಂಕುಸ್ಥಾಪನಾ ಕಾರ್ಯವನ್ನು ನೆರವೇರಿಸಲು ನಾವೆಲ್ಲ ಬಂದಿದ್ದೀವಿ. ಈ ಒಂದು ಆರೋಗ್ಯ ಕೇಂದ್ರದ ಸುತ್ತಮುತ್ತ ಎಲ್ಲ ಪೂರ್ತಿ ಹಳ್ಳಿಗಳಿರೋದು, ಇಂಟೀರಿಯರ್ ಜಾಗ ಇದು. ಹಾಸ್ಪಿಟ್ಲ್ ತುಂಬ ದೂರ ಇದೆ, 5 ಕಿಲೋಮೀಟರ್ ಇದೆ. ಆದರೆ ಒಬ್ಬ ಆರೋಗ್ಯ ಅಧಿಕಾರಿಗಳು ಹಾಕಿ ಸುತ್ತ ಎಲ್ಲ ಹಳ್ಳಿಗಳಿಗೂ ಈ ಒಂದು ಸದುಪಯೋಗ ಬರಲಿ ಅಂತ ಹೇಳ್ಬಿಟ್ಟು ಮಾನ್ಯ ಗೃಹ ಸಚಿವರು ಇಷ್ಟೊಂದು 65 ಲಕ್ಷ ರೂಪಾಯಿ ಒಂದು ಕಟ್ಟಡವನ್ನು ಇಲ್ಲಿ ವೈಯಕ್ತಿಕವಾಗಿ ಮಾಡಿಕೊಂಡಿದ್ದಾರೆ. ಇವರ ಆದೇಶದ ಮೇರೆಗೆ ಕಬ್ಬಿಗೆರೆ ಗ್ರಾಮದಲ್ಲಿ ಸಮುದಾಯ ಆರೋಗ್ಯಾಧಿಕಾರಿಗಳ ವಸತಿ ಗೃಹವನ್ನು ಎಲ್ಲ ಮುಖಂಡರು ಮತ್ತು ಗ್ರಾಮಸ್ಥರು ನೆರವಿನೊಂದಿಗೆ ಮತ್ತು ಎಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿಗಳೊಂದಿಗೆ ಇದು ನೆರವೇರಿಸಲಾಗಿದ್ದು, ಇದು ಸಮುದಾಯ ಆರೋಗ್ಯಾಧಿಕಾರಿಗಳ ವಸತಿ ಗೃಹ ಅಂದಾಜು 65 ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಾಣಗೊಳ್ತಾ ಇದೆ. ಇದನ್ನೆಲ್ಲರೂ ಸದುಪಯೋಗಿಸಿಕೊಳ್ಳಬೇಕಂತ ಕೋರ್ತಾ ಮಾಡ್ಕೊಳ್ತಾ ಇದ್ದೀವಿ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.